ಮನುಷ್ಯನ ದೃಷ್ಟಿ, ಈ ದೃಷ್ಟಿಯಿಂದ ಮನುಷ್ಯನ ಜೀವನವನ್ನೇ ಹಾಳು ಮಾಡಿಬಿಡುತ್ತದೆ. ಚೆನ್ನಾಗಿ ಸಂಪಾದನೆ ಮಾಡಿ 4 ಕಾಸು ಸಂಪಾದಿಸಿ ನೆಮ್ಮದಿ ಜೀವನ ಮಾಡಬೇಕು ಎನ್ನುವುದು ಪ್ರತಿಯೊಬ್ಬರ ಕನಸಾಗಿರುತ್ತದೆ. ಆದರೆ ನಾವು ಚೆನ್ನಾಗಿ ಇದ್ದೀವಿ, ಎಲ್ಲವೂ ಸರಿಯಾಗಿ ನಡೀತಾ ಇದೆ ಎಂದಾಗಲೇ ಒಂದಲ್ಲ ಒಂದು ಸಂಕಷ್ಟಕ್ಕೆ ಗುರಿಯಾಗುತ್ತೀವಿ. ಅದು ನಾವು ಮಾಡುವ ಸಣ್ಣ ಸಣ್ಣ ತಪ್ಪುಗಳಿಂದಲೇ ಆಗಿರಬಹುದು. ಆದರೆ ಅದರ ಜೊತೆಗೆ ನಮ್ಮ ಎದುರಿನವರ ದೃಷ್ಟಿಯೂ ಕಾರಣವಾಗುತ್ತದೆ. ಎದುರಿನವರು ಎಂದರೆ ಸಂಬಂಧಿಕರು, ಅಕ್ಕಪಕ್ಕದವರು, ನಮ್ಮನ್ನು ನೋಡಿ ಆಗದೇ ಇದ್ದವರು, ನಮ್ಮ ಜೊತೆ ಇದ್ದು ನಮ್ಮ ವಿರುದ್ಧ ಪಿತೂರಿ ಮಾಡುವವರು, ಹೀಗೆ ಹೇಳ್ತಾ ಹೋದರೆ ಒಂದು ಪಟ್ಟಿಯೇ ಆಗಿಬಿಡುತ್ತದೆ. ಈ ರೀತಿ ನಮ್ಮ ಏಳಿಗೆ ಸಹಿಸದವರು, ನಾವು ಬೆಳೆಯುವುದನ್ನು ನೋಡೋಕೆ ಆಗದೇ ಇದ್ದವರು ನಮ್ಮನ್ನು ನೋಡಿ ಅಸೂಯೆ ಪಡುವಾಗ ನಮ್ಮ ಜೀವನದಲ್ಲಿ ನಾನಾ ಅಡ್ಡಿ ಆತಂಕಗಳು ಉಂಟಾಗುತ್ತದೆ. ಈ ರೀತಿಯ ದೃಷ್ಟಿ, ನರದೃಷ್ಟಿ, ಕೆಟ್ಟ ದೃಷ್ಟಿಗಳಿಂದ ತಪ್ಪಿಸಿಕೊಳ್ಳಲು ಏನು ಮಾಡಬೇಕೆಂದು ಈಗ ತಿಳಿಯೋಣ ಬನ್ನಿ ಸ್ನೇಹಿತರೆ. ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಎಷ್ಟೋ ಜನ ವಿಡಿಯೋವನ್ನು ನೋಡುತ್ತೀರಾ, ಲೈಕ್ ಮಾಡದೆ ಹಾಗೆ ಮರೆತು ಬಿಡುತ್ತೀರಾ. ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಓಂ ಗೋವಿಂದಾಯ ನಮಃ ಎಂದು ಕಮೆಂಟಲ್ಲಿ ಬರೆಯಿರಿ. ತಿರುಪತಿ ತಿಮ್ಮಪ್ಪನಿಗೆ ನಿತ್ಯ ದೃಷ್ಟಿ ತೆಗಿತಾರೆ. ಯಾಕೆ ಗೊತ್ತಾ? ಲಕ್ಷಾಂತರ ಮಂದಿ ಭಕ್ತರು ಆತನ ದರ್ಶನವನ್ನು ಒಂದು ದಿನದಲ್ಲಿ ಮಾಡುತ್ತಾರೆ. ಆ ಭಕ್ತರೆಲ್ಲರ ದೃಷ್ಟಿ ಭಗವಂತನ ಮೇಲಿದ್ದಾಗ ಸಾಕ್ಷಾತ್ ದೇವರಿಗೂ ದೃಷ್ಟಿಯಾಗುತ್ತದೆ. ಆದ್ದರಿಂದ ದೇವರಿಗೂ ಕೂಡ ನಿತ್ಯ ದೃಷ್ಟಿ ತೆಗೆಯಲಾಗುತ್ತದೆ. ಆದರೆ ಮನುಷ್ಯನಿಗೆ ಮನುಷ್ಯ ಕೊಡುವ ದೃಷ್ಟಿಯ ಪರಿಣಾಮ ಬೇರೆ ಬೇರೆ ರೀತಿಯೇ ಇರುತ್ತದೆ. ಅದು ಕೆಟ್ಟ ದೃಷ್ಟಿ, ಅಸೂಯೆಯ ದೃಷ್ಟಿ ಆಗಿರುತ್ತದೆ. ದೃಷ್ಟಿ ದೋಷ ಹೆಚ್ಚು ಆದಂತಹ ವ್ಯಕ್ತಿ ಜೀವನದಲ್ಲಿ ಈ ಲಕ್ಷಣಗಳು ಕಾಣಿಸುತ್ತವೆ. ಇದ್ದಕ್ಕಿದ್ದಂತೆ ಕೆಲಸಗಳು ಅರ್ಧಕ್ಕೆ ನಿಲ್ಲುವುದು, ಸಲ್ಲದ ಕಾರಣಕ್ಕಾಗಿ ನಿತ್ಯ ಕಲಹಗಳನ್ನು ಮಾಡುವುದು, ಹಣಕಾಸಿನ ಸಮಸ್ಯೆಗಳು ವಿಪರೀತವಾಗುವುದು, ಮನೆಯಲ್ಲಿ ಒಂದರ ಹಿಂದೆ ಸಮಸ್ಯೆಗಳು ಉಂಟಾಗುವುದರ ಜೊತೆಗೆ ಅನಾರೋಗ್ಯಕ್ಕೆ ತುತ್ತಾಗುವುದು. ಈ ರೀತಿ ಪದೇ ಪದೇ ಆಗುತ್ತಿದ್ದರೆ ನಿಮಗೆ ಶತ್ರುಗಳ ಕಣ್ಣು ದೃಷ್ಟಿ ಹೆಚ್ಚಾಗಿದೆ ಎಂದು ನೆನಪಿಟ್ಟುಕೊಳ್ಳಿ. ಮಲಗಿದ್ದಾಗ ಮಧ್ಯರಾತ್ರಿ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಎಚ್ಚರಾಗುವುದು, ಭಯಭೀತಿಯಿಂದ ಎಚ್ಚರಗೊಳ್ಳುವುದು, ಕೆಟ್ಟ ಕನಸುಗಳು ಹೆಚ್ಚಾಗಿ ಬೀಳುವುದು, ಮನೆಯಲ್ಲಿದ್ದಾಗ ಕೆಲಸ ಮಾಡುವಾಗ ತಲೆನೋವು ಹೆಚ್ಚಾಗುವುದು, ಮನೆಯಲ್ಲಿದ್ದ ವಸ್ತುಗಳು ಇದ್ದಕ್ಕಿದ್ದಂತೆ ಮಾಯವಾಗುವುದು, ಮನೆಯಲ್ಲಿನ ಎಲೆಕ್ಟ್ರಾನಿಕ್ ವಸ್ತುಗಳು ಕೆಟ್ಟು ಹೋಗುವುದು, ನಿಮ್ಮ ಇಷ್ಟ ವಸ್ತುಗಳು ನಿಮ್ಮಿಂದ ಕೈಜಾರಿ ಪದೇ ಪದೇ ಬಿದ್ದು ಹೊಡೆದು ಹೋಗುವುದು, ನಿಮ್ಮ ಮನೆಯಲ್ಲಿ ಬೆಳೆಸಿದ್ದ ಗಿಡಗಳು ನಿರಂತರವಾಗಿ ಒಣಗಿ ಹೋಗುವುದು, ನೆಲ್ಲಿಯಲ್ಲಿ ನಿರಂತರ ನೀರು ಪೋಲಾಗುವುದು, ಪದೇ ಪದೇ ಹಾಲು ಒಡೆದು ಹೋಗುವುದು, ಎದುರಿನ ವ್ಯಕ್ತಿ ನಮ್ಮ ಮೇಲೆ ಕೆಟ್ಟ ಯೋಚನೆಯಿಂದ ದೃಷ್ಟಿ ಇಟ್ಟಿದ್ದಾನೆ ಅಂದರೆ ಕೇವಲ ನಮಗೆ ಮಾತ್ರವಲ್ಲ, ನಾವು ಸಾಕಿದ ಪ್ರಾಣಿ, ನಾವು ಇಷ್ಟಪಡುವ ವಸ್ತುಗಳು, ನಾವು ಮಾಡುವ ವ್ಯಾಪಾರ, ಉದ್ಯೋಗ, ವ್ಯವಹಾರಕ್ಕೆ ಹಾನಿ ಉಂಟು ಮಾಡುತ್ತದೆ. ಇಷ್ಟೆಲ್ಲ ಸಮಸ್ಯೆಗಳು ಮನುಷ್ಯನ ದೃಷ್ಟಿಯಿಂದಲೇ ಆಗುತ್ತದೆ ಎಂದರೆ ಅದಕ್ಕೆ ನಾನಾ ಪರಿಹಾರಗಳು ಕೂಡ ಇವೆ. ಅವುಗಳಲ್ಲಿ ಮುಖ್ಯವಾದದ್ದು ವೀಳ್ಯದೆಲೆ ಪರಿಹಾರ. ಮಂಗಳವಾರ, ಶನಿವಾರಗಳಂದು ಆಂಜನೇಯ ಸ್ವಾಮಿಗೆ ನಿಲ್ಲದೆ ಮಾಲೆಯನ್ನು ಹಾಕಿ ಕೈ ಮುಗಿಯಬೇಕು. ನಮಗೆ ಯಾರು ಕೆಟ್ಟ ಕಣ್ಣಿನ ದೃಷ್ಟಿ ಪ್ರಭಾವ ಬೀರಿರುತ್ತಿದ್ದಾರೆ ಅದು ನಾಶವಾಗಲೇಬೇಕು. ಶತ್ರುಗಳಿಂದ ಆಗುವ ಕಷ್ಟದಿಂದ ನಮ್ಮನ್ನು ತಪ್ಪಿಸಿ ಎಂದು ಭಕ್ತಿಯಿಂದ ಕೇಳಿಕೊಳ್ಳಬೇಕು. ವೀಳ್ಯದೆಲೆ ಮನುಷ್ಯನ ದೃಷ್ಟಿ ಹಾಗೂ ಮಾಟ ಮಂತ್ರದ ಶಕ್ತಿಗಳಿಂದ ರಕ್ಷಿಸುವ ಶಕ್ತಿ ಇದೆ. ವೀಳ್ಯದೆಲೆ ಹಾರವನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸುವುದರಿಂದ ಶತ್ರುಗಳಿಂದ ಮುಕ್ತಿ, ಅನಾರೋಗ್ಯದಿಂದ ಮುಕ್ತಿ, ಆರ್ಥಿಕ ಸಂಕಷ್ಟಗಳಿಂದ ಖಚಿತವಾಗಿ ಮುಕ್ತಿ ದೊರೆಯುತ್ತದೆ. ನೀವು ಮನೆಯಲ್ಲಿ ಯಾರಿಗಾದರೂ ದೃಷ್ಟಿ ಹೆಚ್ಚಾಗಿರುವುದು ಎಂದರೆ ಕಲ್ಲುಪ್ಪನ್ನು ತಲೆಯ ಸುತ್ತ 3 ಬಾರಿ ಎಡಭಾಗದಿಂದ, 3 ಬಾರಿ ಬಲಭಾಗದಿಂದ ಪಾದದವರೆಗೆ 3 ಬಾರಿ ದೃಷ್ಟಿ ತೆಗೆದು ಸಿಂಕ್ನಲ್ಲಿ ಹಾಕಿ ಅಥವಾ ಮೋರಿಯಲ್ಲಿ ಹಾಕಿ. ಇದರಿಂದ ಆ ವ್ಯಕ್ತಿಗೆ ಇರುವ ದೃಷ್ಟಿ ದೋಷ ಸ್ವಲ್ಪ ಕಡಿಮೆಯಾಗುತ್ತದೆ. ಇನ್ನು ಇಡೀ ಮನೆಗೆ ದೃಷ್ಟಿ ತೆಗೆಯಬೇಕು ಎಂದರೆ ಒಂದು ಚೊಂಬು ನೀರಿಗೆ ತುಳಸಿಯ ಎಲೆಗಳನ್ನು ಹಾಕಿ ಆ ನೀರನ್ನು ಮನೆಯ ಎಲ್ಲ ಜಾಗಗಳನ್ನು ವೀಳ್ಯದೆಲೆಯನ್ನು ಬಳಸಿ ಚೆಲ್ಲಬೇಕು. ಮನೆಗೆ ಯಾರಾದರೂ ಬಂದು ಹೋಗಿದ್ದರೆ, ಕೆಟ್ಟ ಕಣ್ಣಿನ ದೃಷ್ಟಿಯನ್ನು ಹಾಕಿದ್ದರೆ
ಪದೇ ಪದೇ ಮನೆಯಲ್ಲಿ ಅನಾರೋಗ್ಯ ಉಂಟಾಗುತ್ತಿದ್ದರೆ ಎಲ್ಲವೂ ದೂರವಾಗಿ ನೆಮ್ಮದಿ ಮನೆಯಲ್ಲಿ ನೆಲೆಸುತ್ತದೆ. ಇನ್ನು ಹೆಚ್ಚಾಗಿ ಸುಡುವಂತಹ ಕೆಂಡಕ್ಕೆ ಸ್ವಲ್ಪ ಇಂಗನ್ನು ಪುಡಿ ಮಾಡಿ ಸಾಂಬ್ರಾಣಿ ರೀತಿ ಹಾಕಬೇಕು. ತೀವ್ರ ಹೊಗೆಯನ್ನು ಮನೆಯೆಲ್ಲ ಜಾಗಗಳಿಗೂ ತೋರಿಸಬೇಕು. ವಾತಾವರಣವನ್ನು ಶುದ್ಧಿ ಮಾಡಬೇಕು. ವಿಶೇಷ ಗುಣ ಇದೆ. ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಇದ್ದರೆ ಖಚಿತವಾಗಿ ದೂರವಾಗುತ್ತದೆ. ಮನೆ ಮುಂಭಾಗದಲ್ಲಿ ಕುಂಬಳಕಾಯಿಯನ್ನು ಅಮಾವಾಸ್ಯೆ ದಿನ ಮರೆಯದೆ ಕಟ್ಟಿ ಪ್ರತಿ ಅಮಾವಾಸ್ಯೆ ಒಮ್ಮೆ ಅಥವಾ ಕುಂಬಳಕಾಯಿ ಒಣಗಿದ ಮೇಲೆ ಬದಲಿಸಬೇಕು. ಎಷ್ಟೋ ಜನ ನಿಂಬೆಹಣ್ಣು ಮೆಣಸಿನಕಾಯಿಯನ್ನು ಬಾಗಿಲಿಗೆ ನೇತು ಹಾಕಿರುತ್ತಾರೆ. ಅದು ಕೂಡ ಒಳ್ಳೆಯದು. ರಸ್ತೆಯಲ್ಲಿ ಏನಾದರೂ ಮೊಟ್ಟೆ, ನಿಂಬೆಹಣ್ಣು, ತೆಂಗಿನಕಾಯಿ, ಸೌತೆಕಾಯಿ ಒಡೆದಿದ್ದರೆ ಅವುಗಳ ಬಗ್ಗೆ ಜಾಗೃತಿ ಇರಲಿ. ಯಾರಿಗೋ ದೃಷ್ಟಿ ತೆಗೆದು ಎಸೆದಿರುವ ವಸ್ತುಗಳನ್ನು ನಾವು ಕೂಡ ದಾಟಿದಾಗ ಅದರ ಶಕ್ತಿ ನಮ್ಮ ಮೇಲೆ ಪ್ರಭಾವ ಬೀರುತ್ತದೆ. ಅದರಿಂದ ಮಾನಸಿಕ ಕಿರಿಕಿರಿ, ಅನಾರೋಗ್ಯ ಉಂಟಾಗಬಹುದು. 2 ಲವಂಗವನ್ನು ಸುಟ್ಟು ಇದರಿಂದ ಮಲಗುವ ಕೋಣೆಯ ವಾತಾವರಣದ ಶುದ್ಧಿ ಆಗುತ್ತದೆ. ವಿಳ್ಯೆದೆಲೆ ಜೊತೆಗೆ 1 ನಾಣ್ಯವನ್ನು ಸೇರಿಸಿ ಪರ್ಸಿನಲ್ಲಿ ಇಟ್ಟುಕೊಳ್ಳಿ. ಆಗಾಗ ಬದಲಿಸಿ. ಇದರಿಂದ ಪಾಸಿಟಿವ್ ಶಕ್ತಿ ಹೆಚ್ಚಾಗುತ್ತದೆ. ಇದರಿಂದ ಹಣದ ದಾರಿಯೂ ಹೆಚ್ಚಾಗುತ್ತದೆ. ಹಾಗೆ ಮನೆಯ ಮುಖ್ಯ ದ್ವಾರಕ್ಕೆ 1 ಬಿಳಿ ಬಟ್ಟೆಯಿಂದ ನಿಮ್ಮ ಕೈ 1 ಮುಷ್ಟಿಯಷ್ಟು ಕಡಲೆಕಾಯಿಯನ್ನು ಕಟ್ಟಿ. ಕೆಟ್ಟ ದೃಷ್ಟಿಯನ್ನು ಅದು ಹೀರಿಕೊಳ್ಳುತ್ತದೆ. 1 ಹತ್ತಿ ಬತ್ತಿ ತೆಗೆದುಕೊಂಡು ಅದನ್ನು ಸಾಸಿವೆ ಎಣ್ಣೆಯಲ್ಲಿ ಚೆನ್ನಾಗಿ ಅದ್ದಿದ ಬತ್ತಿಯನ್ನು ಮನೆಯ ಎಲ್ಲ ಸದಸ್ಯರ ಮೇಲೆ 3 ಸಲ ನಿವಾರಿಸಿ ಆಮೇಲೆ ಅದನ್ನು ಸುಟ್ಟು ಬಿಡಿ. ನಂತರ 1 ನಿಂಬೆಕಾಯಿ ತಂದು ಮನೆಯ ಮುಂದೆ ನಿಂತು ನಿವಾರಿಸಿ. ನಂತರ ಅದನ್ನು 4 ಭಾಗ ಕಟ್ಟು ಮಾಡಿ 4 ದಿಕ್ಕಿಗೂ ಎಸೆಯಿರಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.